ಈಗ ಎದ್ದೆ. ಬಿಸಿಲು ನೋಡಿ ಹೆಂಗೈತೆ. ನಮ್ಮ ತರುಣ ಗಾಡಿ ಓಡಿಸ್ತಾನೆ. ಯಾರಪ್ಪ ಬೆಳಗ್ಗೆ ಎದ್ದಿದ್ದೀರಿ. ತಿಳ್ಕೊಂಡೈತಾನೆ ಪಟ್ನಾದಿಸ್ಕೊಂಡ್ಬರೋಣ ಅಂತ. ಸಖತ್ ಹಂಗೆ ಬಿಸಿಲು ಹೊಡಿತೈತೆ, ಚಳಿನ ಆಗ್ತೈತಲ್ಲ. ಏನೋ ರೋಡಪ್ಪ. ರೋಡ್ ಚೆನ್ನಾಗೈತಲ್ಲ, ಖಾಲಿ ಖಾಲಿ ಐತಲ್ಲ. ಇದು ಹಿಂಗ ಸ್ಟ್ರೈಟ್ ಹೋದ್ರೆ ತಮಿಳ್ನಾಡು. ಗಾಡಿ ಓಡಾಡ್ತಾವ ಅಷ್ಟೇ. ಬರೀ ರೇಷ್ಮೆನೆ ಅಲ್ಲ ತರೋಣ, ಎಲ್ಲಾರು ಬೆಳೆಯೋದಿದೆ. ಓ ಮಿನಿ ಟ್ರ್ಯಾಕ್ಟ್ರು. ಓಯ್ ತಾತ ಕೊಡೋಣಮ್ಮ. KSRTC ಬೆಳಗ್ಗೆ ಅಂತಾದ್ರೆ ಸೈಕಲ್ ಒಂದು ಬರೋದು, ಬಸ್ ಅದು ಇರ್ತಾವ. ಹಳ್ಳಿ ಮನೆಯಲ್ಲಿ ಪಾರ್ಸನವ್ರಿಗೋನೆ ಸರಾಗಿಲ್ಲಮ್ಮ. ಇಲ್ಲಿಂದ ಇಲ್ಲಿ 8 ಕಿಲೋಮೀಟರ್ ಐತಪ್ಪ. ಮನೆಯಿಂದ ಈ ಊರು 8 ಕಿಲೋಮೀಟರ್ ಐತೆ. ಅಲ್ಲಿ ಗಂಟ ನಾನು ತಗೊಂಡು ಬಂದಿದ್ದೀರಿ. ಎಳ್ನೀರ್ಗೆ ಈಗ ಕೊಡ್ತಾನಂತೆ, ಟೇಸ್ಟ್ ಮಾಡೋಣ ಅಂತ ಬಂದ್ರಿ. ಅದು ಓಕೆ ನೋಡು ಅಲ್ಲಿ, ಅದು ಇದು ನೋಡೋಣ ಇರೋ. ಇದಾ ಹೆಂಗ್ ಹೊಡಿತೀಯ? ಮೇಲ್ಗಡೆ ಗಣೇಶ್ ಎಲ್ಲ ಹೋಗೇ ಬಿಟ್ಟೈತೆ. ಮೇಲ್ಗಡೆ ಕುತ್ಕೊಂಡು ನೋಡಿ, ನಮ್ಮ ಅಪ್ಪ ಅದು ಕಿತ್ಕೊಂಬ ಅಂತ ಕಣ ಅವತ್ತು ಮನೆಗೆ ರವು. ಯಾವುದು ಯಾಕ ಮುರ್ಕೊಂಬಿಟ್ಟೈತೆ, ಎತ್ಕೊಂಬ ಅಂತ. ರೇಷ್ಮೆ ರೇಷ್ಮೆ ಹೂ. ಇಲ್ಲ ಅಲ್ಲಿ ಕಾಯವೇ ಐತೆ ನೋಡೋದು. ನೀನು ಹೆಂಗಂಗ ನುಗ್ತೀಯಪ್ಪ, ಸ್ವಲ್ಪ ನಿಧಾನ ನುಗ್ಗೋ, ನಂಗೆ ಗೊತ್ತಾಗ್ತಿಲ್ಲ ಅಲ್ಲಿ ದಾರಿ. ಚಿಕ್ಕದಾವಲ್ಲ, ನಾ ಚಿಕ್ಕದಿವು ಅದು ಮೇಲೆ. ಏನು ಇಷ್ಟಿಷ್ಟಕ್ಕೆ ಕಾಯಿ ಬಿಟ್ಟವು ನಿಮ್ದ್ರಲ್ಲಿ? ಅದಕ್ಕೆ ಬೇರೆ ಸಪ್ರೇಟ್ ಇದು ಮರ ಅನ್ನೋದು? ಅದಂಗೆ ಜಲ್ದಿ ಕಾಯಿ ಬಿಡ್ತು. ನಮ್ಮ ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಮರನೇ ಇದ್ದಿಲ್ಲ. ಹಾಂ ಇಲ್ಲೆಲ್ಲೂ ಸಿಕ್ಕಿಲ್ಲ. ಅಲ್ಲಿ ಮೇಲೆ ಅವ್ರದ್ದು ಇನ್ನೊಂದು ತೋಟ ಐತಲ್ಲ ಆ ಕಡೆಗೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಅಡಿಕೆ ಅಲ್ಲ ಇದೆಲ್ಲ, ಈ ಕಡೆ ಚಿಕ್ಕದು ಅದೇ ಐತಲ್ಲ. ಅದು ಮರ ಹಾಕಿನ್ನ ಎಷ್ಟು ವರ್ಷ ಬೇಕು? 2 ವರ್ಷ. ಅಡಿಕೆದಲ್ಲಿ ಸ್ಪೀಡ್ ಐತಾ? ಮಾವಿನ ಹಣ್ಣು ಎಲ್ಲ ಬರೀ ಬೆಳೀತಾ ಇರ್ತಾವಲ್ಲ. ನಮ್ಮ ತರುಣ್ ಯಾಕಾಯಿ ಅಂತ ಗೊತ್ತಾಗಲ್ಲಂತೆ. ಯಾಕೋ ನೀನು ಈ ಕಡೆ ಬರೋದೇ ಇಲ್ಲ ಜಾಸ್ತಿ. ಅದೇ ಬೆಂಗಳೂರಿಗೆ ಬಂದಮೇಲೆ ಎಲ್ಲ ಬೆಂಗಳೂರು ಬುದ್ಧಿ ಕಲ್ತ್ಬಿಟ್ಟಿದ್ದೀರಾ, ಅದಕ್ಕೆ
ಬರಲ್ಲ ಹಳ್ಳಿ ಕಡೆ ಜಾಸ್ತಿ ಇವಾಗ, ತೋಟದ ಕಡೆ. ಅದಕ್ಕೆ ಕಿತ್ತವನೆ. ಏಯ್ ಹುಷಾರೋ ಬಿಡ, ನಾನು ಕೆತ್ತದೆಲ್ಲ ವಿಡಿಯೋ ಮಾಡ್ಬಿಡಲಿ. ಸಿಕ್ತು ಓಲು. ನೀವು ಕಡೆ ಇದ್ರ ನೀರು ಸಿಕ್ತಾವಪ್ಪ. ಅದ್ರಲ್ಲೋಗಿ ಟೇಸ್ಟ್ ಒಂಥರ ಆಯಿತು, ಬಟ್ ಕಾಯಿ ಹಾಕ್ಬಿಟ್ಟಿತ್ತಲ್ಲ ಅದು. ಇದು ಆಯ್ತಲ್ಲೋ, ಕೊಬ್ಬರಿನ ಏನೋ ಅಂತಾರಲ್ಲ, ಕಾಯಿ ಕಾಯಿ. ಅಲ್ಲೂ ಹೋದ್ರೆ ಅಲ್ಲೂ ಇಲ್ಲ, ವಾಪಸ್ ಇಲ್ಲಿಗೆ ಬಂದಿದ್ದಾರೆ. ಸಕಾಲಾಗೈತೆ. ಇಲ್ಲ ಇನ್ನೊಂದು ಕಾಯಿ ಐತ್, ಬಾ. ಸಕ್ಕದಾಗೈತೆ ತರೋಣ. ಅಡಿಕೆ ಅಡಿಕೆ ಫುಲ್ ಅಡಿಕೆ ಸಿಕ್ತಾ? ಸಾಕಾಗೈತೆ. ಅದೇನ ಸಿಕ್ಕದೈತೆ, ಅಣ್ಣ ಐತೆ, ಅಷ್ಟು ನೀರೈತೆ. ಸಿಕ್ಕದೇ ಇಲ್ಲ ನೀರಿರೋದು. ಅವನಿಗೊಂದು ಸಿಕ್ತು, ಕುಡಿತಾವನೆ. ಅದ ನಿನ್ಗೊಂದು ಸಿಕ್ತಲ್ಲ. ಏನಿಲ್ಲ ಅದರಲ್ಲಿ. ಅದೇ ಬಿಸಾಕೋದೇನು? ಯಾಕೆ ಕುಡಿತಾ ಇರೋದು? ಅಲ್ಲಿ ಮರ ಕೊಡಿ. ಸದ್ಯ ಸಿಕ್ತಲ್ಲ ಅಟ್ಲೀಸ್ಟ್. ಕನಕಪುರ ಹತ್ರ ಏನು ಎಕ್ಸಿಬಿಷನ್ ಅಂತ ನೋಡ್ತೀರಿ, ಆದ್ರೆ ಹೋಗ್ತೀರಿ, ಇಲ್ಲದ್ರೆ ಇಲ್ಲ. ಯೂಟ್ಯೂಬ್ ಮಾತ್ರ ಕನಕಪುರದ ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಇದು. ಹೊಸದಲ್ಲ ತರುಣ, ಯಾವಾಗ ಓಪನ್ ಆಗಿತ್ತು? ಓಪನ್ ಬಂದಿಲ್ಲ. TKS ಬ್ರದರ್ಸ್ ಬಂದಿದ್ರ ಓಪನ್ ಮಾಡಕ್ಕೆ? ಅರಣ್ಯ ಕಟ್ಸಿರೋದು ಗೌರ್ಮೆಂಟ್. ಜಾತ್ರೆ ಎಲ್ಲ ನಡೀತಾ ಐತೆ, ಎಲ್ಲರಿಗೂ ಫ್ರೀ. ಇದು ಫ್ರೀ ಟೋಕನ್ ಇಸ್ಕೊಬೇಕು, ಹೋಗ್ತಾ ಇರ್ಬೇಕು. ಏನೋ ತರೋಣ ಈ ಸಲ ಇಷ್ಟು ದೊಡ್ಡದು ಹಾಕ್ಸವ್ರೆ. ನಾವೇನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ತಾನೇ. ಇಲ್ಲಿ ಇದು ಫ್ರೀ ಲೈನ್, ಇದು ನಾವು ಹೋಗಲ್ಲ. ಸುತ್ತ ಲೈನ್ ಇವೆಲ್ಲ ಆಡೋದಿಕ್ಕೆ. ನೋಡಿ ಇದು ಆಯ್ತಲ್ಲ ಇಲ್ಲಿ ಬ್ರೇಕ್ ಡ್ಯಾನ್ಸು.
ಈಗ ಬರ್ತಾ ಇತ್ತು ಅವ್ರಿಗೆಲ್ಲ ಅಲ್ಲಿ. ಕ್ರೇಜಿ ಆಗೈತು ಅಪ್ಪ, ತಲೆ ಎಲ್ಲ ಸುತ್ತ ಬಿಡ್ತದಪ್ಪ ಸರಿಯಾಗಿ, ಹೊಟ್ಟೆ ಎಲ್ಲ ತಿರ್ಗಿಸ್ತದ ಅದು. ನಾನೊಂದ್ಸಲ ಆಡಿದೆ ತರೋಣ ಇದರಲ್ಲಿ ಫನ್ ವರ್ಲ್ಡ್ ಅಲ್ಲಿ, ಆಗಿಲ್ಲಪ್ಪ ನನ್ನ ಕೈಯಲ್ಲಿ, ನಿಲ್ಸೇ ಬಿಟ್ರ ಅನ್ಕೋ. ಆ ಕಡೆ ಆಡಿದೆ ಬರ ಕಡೆ ನಾನು ವಂಡರ್ಲಾದಲ್ಲಿ. ಹೋಗೋಣ. ಸೊ ಫೈನಲಿ ನಾನು ಸರಣ ಆರಾಮಾಗಿ ಮಲ್ಕೊಂಡು ಎದ್ದು ವಾಪಸ್ ಕನಕಪುರಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಆಲ್ರೆಡಿ ಸಾಧಿಕಿಲ್ಲ ಬಂದವ್ರೆ. ನಾವು ಇವತ್ತು ಶಿವರಾಜ್ ಕುಮಾರು, ಇನ್ಯಾರು ಬರೋದು, ಉಪೇಂದ್ರ, ಶಿವರಾಜ್, ಚಿತ್ತಾರಾಮ. ಬಟ್ ಈ ಬ್ಲಾಗ್ ಅಪ್ಲೋಡ್ ಆಗೋದು ನಾಳೆ ನೋಡ್ಕೊಂಡು ಅಷ್ಟೇ, ಇವತ್ತು ನೋಡ್ಕೊಂಡು. ಲೈಟ್ ಫುಲ್ ಸ್ಟಿಂಗ್ ಕುಡಿತಾ ಇದ್ದೆ, ಇನ್ನು ಆನ್ ಮಾಡಿಲ್ಲ. ಸೇಮ್ ಜಾಗದಲ್ಲ ಪಾರ್ಕಿಂಗು, ಇವಾಗೂ ಅಲ್ಲೇ 100 ಐತಲ್ಲ, 99 ಐತೆ ಸಾಕು, 99% ಚಾರ್ಜ್ ಐತೆ. ಹೋಗ್ತಾ ಇದ್ದೀರಿ, ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿ ಇಟ್ಟವ್ರೆ. ಬರೋಣ ಅಂತ ನೋಡಿದ್ರೆ ಕ್ಲೋಸ್ ಮಾಡಾಕ್ಬಿಟ್ಟವ್ರೆ, ಕ್ಲೋಸ್ಡ್, ಎಲ್ಲ ಕ್ಲೋಸ್ಡ್. ಅದ ರಾಕೆಟ್, ಓ ಅದೇ ಹೆಲಿಕಾಪ್ಟ್ರು. ಥಾಮಸ್ ಕಾಲೇಜ್. ಹೆಲಿಕಾಪ್ಟರ್ ಐತೆ, ಕನಕಪುರ ಹೆಲಿಕಾಪ್ಟರ್. ಇದೇ ಟೇಪ್ ಎಲ್ಲ ಹಾಕಿಟ್ಟವ್ರಲ್ಲೋ, ಅಲ್ಲೋಡ್ರಲ್ಲಿ ಟೇಪ್ ಹಾಕಿಟ್ಟಿರೋದು ಅವರು. ಮಾಡ್ಬೋದು ಕಣ, ಮುಟ್ಬೋದು. ಬಾಯಿಲೆ ನೋಡ್, ಬಾಯಿಲೆ ಗೊತ್ತಾಗೈತೆ. ಮನೆ ಕಣ ಡ್ರೈವಿಂಗ್ ಐತೆ ಕಣ, ರಿಯಲ್ಲು ಬರೀ ಏನೂ ಇಲ್ಲ, ಪರವಾಗಿಲ್ಲ. ಇದು ಫೈರ್, ಹಿಂದೆ ಬರೋ ಫೈರ್. ರಾಕೆಟ್ದೆಲ್ಲ ಇದ್ಲೇ ಸಣ್ಣ. ಆ ಕಡೆ ನೋಡಿದ್ರೆ ಯಾವ ಸ್ಕೂಲ್ ಐತೆ, ಇನ್ನೂ ಐತೆ ಬರ ಆ ಕಡೆ. ಅಷ್ಟೇ ಆಟೋ, ಯಾವುದೋ ಆಟೋ ಐತೆ. ಎಲ್ಲ ಕಡೆ ಜನ ಕೂತವ್ರೆ, ನಾವಿಲ್ಲಿ ಕುತ್ಕೊಂಡಿದ್ದೀರಿ. ಇಷ್ಟು ಜನ ಹುಡುಗರು, ಜನ ಅಂದರೆ ಜನ. ಸ್ಕ್ರೀನ್ ನೋಡ್ಕೊಂಡಿರೋದು ಅಷ್ಟೇ ಅವರು. ನಮ್ಮ ರಘು ದೀಕ್ಷಿತ್ ಅವ್ರು ಆಲ್ರೆಡಿ ಬಂದವ್ರೆ, ಆಡ್ತಾರೆ.
ಲೆಟ್ರಲ್ಲ ಬಾವುನೆ ಇಲ್ಲಿ ತರ ನೋಡಿಸ್ತಾವಣ. ಹೆಂಗೆ ಎಲ್ಲ ಲಾಗು ಫುಲ್ಲು ಬಂದ್ರ ಬರ್ತಾವ ಚಳಿ ಅಲ್ಲ ತರಣ ಹೋಗ್ ಬಸಿ ಮಲ್ಕೊಂಡ್ರಕ ಶಿವ. ಚಳಿ ನಡಗಿಸ್ತಾನೆ ಗಾಡಿ ಓಡಿಸ್ಬೇಕು ಆಯ್ತಾ ಇಲ್ಲ ಸಾವಿರ ಬಿಟ್ಟೆ ಬರ್ತದೆ ಚಾರ್ಜರ್ ಮನೆದೇ ಅದ ಗಾಡಿನದ ಬಾಯ್ ಬಾಯ್. ಫೈನಲಿ ಬಂದ್ರೆ ಮನೆ ಹತ್ರ. ಸಖತ್ ಚಳಿ ಬಸ್ ಹಿಡಿಸ್ಕೊಂಡ್ ಮಲ್ಕೊಂಡ್ ಬಂದ್ರೆ ಶಿಸ್ತಲ್ಸ. ಫುಲ್ ಚಳಿ ಆಗ್ತೈತೆ. ಟೈಮ್ ಬಂದಿ 1:05 ಟೈಮು. ಯಾಕೋ ಏನೋ ನೋಡ್ತಾ ಇದೀಯಾ? ಫೋನ್ ಮಾಡ್ತಾ ಇದೀಯಾ? ನಿಮ್ಮ ಅಕ್ಕ ಎದ್ದಿರ್ತದ? ಸಕ್ಕ ಚಳಿ ಅಲ್ಲ ತರುಣ? ಎಲ್ಲರ ಮನೆಯಲ್ಲಿ ಬೀಗ ಇರುತ್ತೆ, ಅದರ ಮಾಮೂಲಿನೇ. ಬಟ್ ತರೋರ ಮನೆಯಲ್ಲಿ ಬೀಗ ಐತೆ, ಬಟ್ ಬೀಗದಲ್ಲಿ ಎಕ್ಸ್ಟ್ರಾ ಫೀಚರ್ ಐತೆ, ಲೈಟ್ ಟೆಕ್ನಾಲಜಿಯ. ತರುಣ್ ಏನು ಕಡಿಮೆ ಇಲ್ಲಪ್ಪ, ಬೀಗದಲ್ಲಿ ಲೈಟು. ಫಸ್ಟ್ ಟೈಮ್ ನೋಡ್ತಾರೆ ಅದನ್ನು. ಅಕಸ್ಮಾತ್ ಕರೆಂಟ್ ಹೋದಾಗ ಯೂಸ್ ಆಗುತ್ತೆ. ಕರೆಂಟ್ ಹೋದಾಗ ಯೂಸ್ ಆಗುತ್ತೆ. ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇವನು ಮೊಟ್ಟೆ